ಸ್ಮೃತಿ ಮಂಧಾನ ಮದುವೆ ಕ್ಯಾನ್ಸಲ್ ಆಗಿದೆ. ಥಿಯೇಟ್ ಸಿನಿಮಾ ಥರ ಆಗೋಗಿದೆ. ಸಿನಿಮಾಗಳಲ್ಲಿ ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಾಗ ಯಾರೋ ಒಬ್ಬರು ಬಂದು ನಿಲ್ಲಿಸಿ ಅಂತ ಕೂಗಿ ಮದುವೆ ನಿಲ್ಲಿಸೋದು, ಅಥವಾ ಹೀರೋಯಿನ್ನು ತಾಳಿ ಕಟ್ಟುವಾಗ ಕೈ ಅಡ್ಡ ಇಟ್ಟು ಸ್ಟಾಪ್ ಅನ್ನೋದೆಲ್ಲ ಆಗುತ್ತಲ್ಲ, ಹಾಗೇನೇ ಆಗಿದೆ. RCB ಕ್ಯಾಪ್ಟನ್ ಟೀಮ್ ಇಂಡಿಯಾ ವೈಸ್ ಕ್ಯಾಪ್ಟನ್ ಸ್ಮೃತಿ ಮಂಧಾನ ಮದುವೆ ಇನ್ನೇನು 2-3 ಗಂಟೆಯಲ್ಲಿ ಮುಗಿಯುತ್ತೆ ಅನ್ನೋವಾಗ ಸಡನ್ ಆಗಿ ಮದುವೆ ನಿಲ್ಲಿಸಿದ್ದಾರೆ. ಈ ಮದುವೆಗೆ ಸಚಿನ್, ರೋಹಿತ್ ಶರ್ಮಾ ಮೊದಲಾದ ಕ್ರಿಕೆಟ್ ಲೋಕದ ದಿಗ್ಗಜರೆಲ್ಲ ಬರಬೇಕಿತ್ತು. ಅವರಿಗೆ ಮದುವೆಗೆ ಬರಬೇಡಿ ಅಂತ ಮೆಸೇಜ್ ಕೊಟ್ಟಿದ್ದಾರೆ. ಏನಾಯಿತು ಅಂತ ನೋಡಿದರೆ, ಮೇರಿ ಡಿಕೋಸ್ಟಾ ಅನ್ನೋ ಮಹಿಳೆ ಜೊತೆ ಪಾಲಾಶ್ ಮುಚ್ಚಲ್ ಫ್ಲರ್ಟ್ ಮಾಡಿರೋ ಚಾಟ್ ಮೆಸೇಜ್ ಲೀಕ್ ಆಗಿದೆ. ಈ ಮೇರಿ ಡಿಕೋಸ್ಟಾ ಯಾರು ಅಂದರೆ, ಡ್ಯಾನ್ಸರ್ ಅಂಡ್ ಸ್ಪಾ ನಡೆಸೋ ಹುಡುಗಿ. ಆಕೆಯ ಜೊತೆ ಮದುವೆ ಫಿಕ್ಸ್ ಆದ ನಂತರವೂ ಮಾತನಾಡಿದ್ದಾರಂತೆ ಮುಚ್ಚಲ್. ಈ ಮುಚ್ಚಲ್ ಮ್ಯೂಸಿಕ್ ಡೈರೆಕ್ಟರ್, ದೊಡ್ಡ ಸ್ಟಾರ್ ಏನಲ್ಲ, ಇನ್ನು ಬೆಳೀತಾ ಇರೋ ಉದಯೋನ್ಮುಖ ಪ್ರತಿಭೆ. ದೊಡ್ಡ ಹಿಟ್ ಕೊಟ್ಟೂ ಇಲ್ಲ, ಆದರೆ ಸಿನಿಮಾ ಬರ್ಡ್. ಚಾಟ್ಗಳಲ್ಲಿ ಸ್ಮೃತಿ ಮಂಧಾನ ಅಲ್ಲಿ, ನೀನೇನು ಇಲ್ಲಿ ಅಂತ ಲಾಂಗ್ ಡಿಸ್ಟೆನ್ಸ್ ಬಗ್ಗೆ ಮಾತನಾಡ್ತಾರೆ ಮೇರಿ ಡಿಕೋಸ್ಟಾ. ಅದನ್ನು ಬಿಟ್ಟು ಮೇರಿ ಡಿಕೋಸ್ಟಾ ಬ್ಯೂಟಿಯ ಬಗ್ಗೆ ಹೊಗಳಿ ಅಟ್ಟಕ್ಕೇರಿಸ್ತಾನೆ ಮುಚ್ಚಲ್. ಇದೆಲ್ಲವೂ ಲೀಕ್ ಆಗಿ ಮುಚ್ಚಲ್ ಜೊತೆ ಸ್ಮೃತಿ ಮಂಧಾನ ಬ್ರೇಕಪ್ ಮಾಡಿಕೊಂಡಿರಬಹುದು ಅನ್ನೋದು ಕೂಡ ಒಂದು ಸಾಧ್ಯತೆ ಅಷ್ಟೇ. ಮದುವೆ ನಡೆಯಬೇಕಿದ್ದ ಕೆಲವೇ ಗಂಟೆಗಳ ಮುನ್ನ ಮದುವೆ ಬ್ರೇಕ್ ಆಗಿರೋ ಕಾರಣ ಇಷ್ಟೆಲ್ಲ ಕುತೂಹಲ. ಈ ಮುಚ್ಚಲ್ ಮತ್ತು ಮಂಧಾನ ಇಬ್ಬರು ಸುಮಾರು 6 ವರ್ಷ ಡೇಟಿಂಗ್ನಲ್ಲಿದ್ದರು. ಮೊನ್ನೆ ತಾನೆ ಇಂಡಿಯಾ ವಿಶ್ವಕಪ್ ಗೆದ್ದಾಗ ಅಧಿಕೃತವಾಗಿ ಪ್ರಪೋಸ್ ಮಾಡಿದ್ದ ಮುಚ್ಚಲ್. ಅದೆಲ್ಲ ವಿಡಿಯೋ ಮಾಡ್ಕೊಳ್ಳೋಕೆ ಬಿಡಿ. ಈ ಮದುವೆಗೆ ಎರಡೂ ಮನೆಯವರು ಒಪ್ಕೊಂಡಿದ್ರು. ನವೆಂಬರ್ 23ನೇ ತಾರೀಕು ಭಾನುವಾರ ಸ್ಮೃತಿ ಮಂಧಾನ ಮುಚ್ಚಲ್ ಗಂಡ ಹೆಂಡತಿ ಆಗಬೇಕಿತ್ತು. ಅದೇ ಭಾನುವಾರ ಬೆಳಗ್ಗೆ ಮದುವೆ ಪೋಸ್ಟ್ಪೋನ್ ಅಂತ ಹೇಳಿದ್ದಾರೆ ಸ್ಮೃತಿ ಮಂಧಾನ ಮ್ಯಾನೇಜರ್. ಸ್ಕ್ರೀನ್ ಚೇಂಜ್ ಮಾಡಿದ್ರೆ ಮುಚ್ಚಲ್ ಇನ್ಯಾವುದೋ ಹುಡುಗಿ ಜೊತೆ ಚಾಟ್ ಮಾಡ್ತಿದ್ದ ಅನ್ನೋದು ವೈರಲ್ ಆಗಿದೆ. ಅದಕ್ಕೆ ತಕ್ಕಂತೆ ಸ್ಮೃತಿ ಮಂಧಾನ ಪಾಲಾಶ್ ಮುಚ್ಚಲ್ ಅವರ ಜೊತೆ ಇದ್ದ ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ. ಪ್ರಪೋಸ್ ಮಾಡುವ ವಿಡಿಯೋ, ಹಳದಿ ಸಂಭ್ರಮದಲ್ಲಿ ಮಿಂದೇಳುವ ವಿಡಿಯೋ, ಜೊತೆಗಿದ್ದ ಗೆಳತಿಯರೆಲ್ಲ ರೇಗಿಸೋ, ಗೋಳಾಡಿಸುವ ಒಟ್ಟಾರೆ ಸಂಭ್ರಮದ ವಿಡಿಯೋಗಳನ್ನೆಲ್ಲ ತೆಗೆದು ಹಾಕಿದ್ದಾರೆ. ಸ್ಮೃತಿ ಅಷ್ಟೇ ಅಲ್ಲ, ಸ್ಮೃತಿ ಮಂಧಾನ ಫ್ರೆಂಡ್ಸ್ ಶ್ರೇಯಾಂಕಾ ಪಾಟೀಲ್, ಜೆಮಿಮಾ ರೋಡ್ರಿಗಸ್, ಅರುಂಧತಿ ರೆಡ್ಡಿ, ರಾಧಾ ಯಾದವ್ ಅವರ ಪೇಜಿಂದಾನು ವಿಡಿಯೋ ಡಿಲೀಟ್ ಆಗಿವೆ. ಸಮಥಿಂಗ್ ಈಸ್ ರಾಂಗ್ ಅಂತ ಅನಿಸಿ ಸರ್ಚ್ ಮಾಡಿದರೆ ಈ ಚಾಟಿಂಗ್ ಚೀಟಿಂಗ್ ಸ್ಟೋರಿ ಆಚೆ ಬಂದಿದೆ.